ಪೂಜೆ ಕಾಂತಿ. ನಾಳೆ ಬೆಳಗ್ಗೆನೆ ಪೂಜೆ ಶುರು ಮಾಡೋದಲ್ವಾ? ನಾಳೆ ಮಾಡಿದ್ದು 2 ದಿನ ಇರುತ್ತೆ. ಏನೇನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ. ಶಾಸ್ತ್ರಿಗಳೇ, ನಾನು ಏನೇನು ಮಾಡಬೇಕು? ಏನಿಲ್ಲ, ಮಡಿಲಿರ್ಬೇಕು. ಇಲ್ಲಿ ಶುದ್ಧಾಚಾರ ಮುಖ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ತೊಂದರೆ ಆಗತ್ತೆ. ಗಂಡ ಹೆಂಡತಿ ಜೊತೆಲಿರೋ ಹಾಗಿಲ್ಲ. ಇಲ್ಲಿರೋ ತನಕ ದೂರ ದೂರ ಇರಬೇಕು. ಪೂಜೆಗೆ ಹೋಗೋಕ್ ಮಾತ್ರ ಜೊತೆಗೆ ಹೋಗ್ಬೇಕು. ಸರಿ, ನಿಮ್ದಾಯ್ತಲ್ವಾ? ಕಾಂತಿ ಬಾರೆ, ನಾವು ನಮ್ಮ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ. ನನ್ಗಂತೂ ತುಂಬಾ ಟಯರ್ಡ್ ಆಗಿದೆ. ಮಂಜುನಾಥ್, ನೀವು ನಿಮ್ಮ ಅಣ್ಣನ ಜೊತೆನೆ ಬಿದ್ಕೊಳ್ಳಿ. ಇರಮ್ಮ, ಇನ್ನೂ ಮುಗ್ದಿಲ್ಲ. ಇವತ್ತು ರಾತ್ರಿ ನೀವಿಬ್ರು ಗಂಡ ಹೆಂಡತಿ ಊಟ ಮಾಡೋ ಹಾಗಿಲ್ಲ. ಬೆಳಿಗ್ಗೆ ತಿಂಡಿನೂ ಮಾಡೋ ಹಾಗಿಲ್ಲ. ಬೆಳಿಗ್ಗೆ 5 ಗಂಟೆಗೇನೆ ಎದ್ದು ಹೊಳೆಗೆ ಹೋಗಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ 11 ಗಂಟೆ ಹೊತ್ತಿಗೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಬೆಳಗ್ಗೆ ತಾನೆ ಬರ್ತೀವಿ. ಕಾಂತಿ, ನಡಿ ಹೋಗೋಣ. ಮೇಡಮ್, ಇವತ್ತು ನೀವು ಊಟ ಮಾಡೋ ಹಾಗಿಲ್ಲ. ಕಾಂತಿ, ನಂಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ನಾನು ಊಟ ಮಾಡೇ ಬಿಡ್ತೀನಿ. ಯಾರಿಗೆ ಗೊತ್ತಾಗತ್ತೆ? ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಹಾಗೆಲ್ಲ ಮಾಡಬಾರ್ದು ಮೇಡಮ್. ಮಡಿಯಲ್ಲಿರ್ಬೇಕು ಅಂತ ಬೇರೆ ಹೇಳಿದ್ದಾರೆ. ಇವತ್ತು ಒಂದು ಹೊತ್ತು ಉಪವಾಸ ಇದ್ರೆ ಏನೂ ಆಗಲ್ಲ. ಊಟ ಮಾಡಬೇಡಿ. ಇಲ್ಲಪ್ಪ, ನಾನೇನು ತ್ಯಾಗ ಮಾಡಲ್ಲ. ಬೇಕಿದ್ರೆ ನೀನೇ ಉಪವಾಸ ಮಾಡು. ನಿನ್ ಗಂಡ ಸಿಗ್ಲಿ ಅಂತ ಪೂಜೆ ಮಾಡಿಸೋ, ಒಳ್ಳೇದಾಗುತ್ತೆ. ಹಾವೆಲ್ಲಿದೆ ಇಲ್ಲಿ? ಅಯ್ಯೋ, ದೇವಸ್ಥಾನಕ್ಕೆ ಬಂದ್ರು ನಿಂಗೆ ಹಾವಿನ ಹುಚ್ಚು ತಪ್ಪಲಿಲ್ಲ ಅಲ್ಲ? ಹಾವು ಇಲ್ಲೆಲ್ಲೂ ಇಲ್ಲ, ನಿನ್ ತಲೆ ಒಳಗಿದೆ ಅಷ್ಟೇ. ನನಗೆ ಕಾಣಿಸ್ತದೆ, ನಿಮಗೆ ಕಾಣಿಸ್ತಾ ಇಲ್ವಾ? ನನಗೆ ಗೊತ್ತು, ನನ್ನ ಸಾಯಿಸೋದಕ್ಕೆ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರ ಅಂತ. ನಾನು ಹೋಗ್ತೇನೆ. ಇಲ್ಲಿ ಮೇಡಮ್, ಏನಾಯ್ತು? ಕೆಟ್ಟ ಕನ್ಸೇನಾದ್ರೂ ಬಿದ್ದ? ಕೆಟ್ಟ ಕನ್ಸೆ. ಅಮ್ಮನ ಮನೇಲಿ ಕಾಣಿಸ್ಕೊಳ್ತಾ ಇದ್ದಿದ್ದು ಹಾವು ಮದುವೆ ಆದ್ಮೇಲೆ ಯಾಕೆ ಪದೇ ಪದೇ ಕಾಣಿಸ್ಕೊಳ್ತಾ ಇದೆ? ಏನ್ ಯೋಚನೆ ಮಾಡ್ತಿದ್ದೀರಾ? ಕಾಂತಿ, ಮಂಜುನಾಥ್ ಒಳ್ಳೆಯವರ ಅಂದ್ರೆ? ಮಂಜುನಾಥ್ ಒಳ್ಳೆಯವರ ಕೆಟ್ಟವರ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅವರು ದೇವ್ರಂತವ್ರು. ನಿಮ್ಗೆ ಯಾಕೆ ಅನುಮಾನ? ಯಾಕೂ ಇಲ್ಲ. ಕಾಂತಿನ ಮಂಜುನಾಥನ್ ತಂದ ಮೇಲೇನೆ ನಿಮ್ಮಪ್ಪ ಹೋಗ್ಬಿಟ್ರು. ಏನೇನೋ ರಗಳೆಗಳು ಶುರುವಾದ್ರು. ನೀನು ಕೂಡ ಕೇಸು ರಗಳೆ ಅಂತ ಸಿಕ್ಕಾಕೊಂಡಿತ್ತು. ಮಾ, ಅದಕ್ಕೂ ಕಾಂತಿಗೂ ಏನಮ್ಮ ಸಂಬಂಧ? ಪುಟ್ಟಣ್ಣ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ. ಅವ್ರು ಹೇಳೋ ಪ್ರಕಾರ ನಮ್ಮನೇಲಿ ದುಷ್ಟ ಗ್ರಹಗಳು ಸೇರ್ಕೊಂಡಿದೆಯಂತೆ. ಅದರಿಂದ ಪರಿಹಾರ ಸಿಗ್ಬೇಕು ಅಂತಂದ್ರೆ ಇದಕ್ಕಿರೋದು ಒಂದೇ ದಾರಿ, ಕಾಂತಿನ ದೂರ ಇಡೋದು. ಈಗ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಕಾಂತಿನ ಇಲ್ಲೇ ಬಿಟ್ಟು ಹೋಗೋದು ಅಂತ ತೀರ್ಮಾನ ಮಾಡಿದ್ದೀನಿ. ಹೇಗೂ ದೇವ್ರ ಸನ್ನಿಧಿಗೆ ಬಂದಿದ್ದೀವಿ, ಅವಳನ್ನ ದೇವ್ರು ನೋಡ್ಕೊಳ್ತಾನೆ ಅಂತ ಇಲ್ಲೇ ಬಿಟ್ಟು ಹೊರಟು ಹೋಗೋಣ. ಇದು ಸರಿ ಇಲ್ಲ. ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀವಿ, ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ಕಾಂತಿನ ಕರ್ಕೊಂಡು ಹೋಗೋಣ, ಅವಳು ನಮ್ಮನೇಲೇ ಇರಲಿ. ಯಾಕಮ್ಮ? ನಿನ್ ನಡತೆ ಸರಿ ಇಲ್ಲ. ಹೆಣ್ಮಕ್ಳು ಚಾಳಿ ಅಂತ ಊರ್ ಜನ ಎಲ್ಲ ಮಾತಾಡೋದನ್ನ ಕೇಳಿದ್ದೆ. ಯಾಕಪ್ಪ, ಕಾಂತಿ ಮೇಲೂ ಬಿತ್ತ ನಿನ್ ಕಣ್ಣು? ಮಾ, ಏನ್ ಮಾತಾಡ್ತಿದ್ಯಾ ನೀನು? ನಾನು ನೋಡ್ತಾ ಇದ್ದೀನಿ. ಇತ್ತೀಚೆಗೆ ನಿನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ. ಕಾಂತಿ ನೋಡೋ ರೀತಿನೂ ಬದಲಾಗಿದೆ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಯಾವತ್ತೂ ಕಾಂತಿನ ಅಂತ ದೃಷ್ಟಿಲಿ ನೋಡಿಲ್ಲ. ಇರ್ಬೋದು, ಆದ್ರೆ ನಾಳೆ ನೀನ್ ನೋಡಲ್ಲ ಅನ್ನೋ ನಂಬಿಕೆ ನನಗಿಲ್ಲ. ನೋಡು, ಇನ್ಮೇಲೆ ಕಾಂತಿ ವಿಷಯದಲ್ಲಿ ನಾನು ಹೇಳಿದೆ ಕಡೆ ತೀರ್ಮಾನ. ಯಾರು ತಲೆ ಹಾಕಂಗಿಲ್ಲ. ಈಗ ಹೇಗನ್ನಿಸ್ತಿದೆ ನಿಂಗೆ? ಇಲ್ಲಿಗೆ ಬಂದ್ಮೇಲೆ ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸ್ತಾ ಇದೆ. ಬರಲ್ಲ ಅಂತ ಹೇಳಿ ತಪ್ಪು ಮಾಡಿದ್ನೇನು ಅಲ್ವಾ? ಅದೇನ್ ಪೂಜೆ ಮಾಡಿಸ್ತಾರ ಮಾಡಿಸ್ಲಿ, ನಾನಂತೂ ರೆಡಿ ಆಗಿದ್ದೀನಿ. ನನಗೆ ಗೊತ್ತಿತ್ತು ಐಶ್ವರ್ಯ ಹೀಗೆ ಆಗುತ್ತೆ ಅಂತ. ಈ ರೂಮ್ ಚೆನ್ನಾಗೇ ಇತ್ತಲ್ಲ, ರೂಮ್ ಯಾಕೆ ಬದಲಾಯಿಸಿದ್ರಂತೆ? ಅದೇನೋ ಗೊತ್ತಿಲ್ಲಪ್ಪ. ಬಹುಶಃ ಪೂಜೆ ಮಾಡೋ ಜಾಗಕ್ಕೆ ಅದು ಹತ್ರ ಇದೆ ಅಂತ ಕಾಣಿಸುತ್ತೆ. ನಡಿ ನೋಡೋಣ.